ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನಿವತ್ತು ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಸೆಕೆಂಡ್ PUC ಕಾಲೇಜ್ ಮುಗಿದತ್ತವಿಂದ ಎದ್ದೊಳ್ತಾ ಇರೋದೇ ತುಂಬ ಲೇಟ್. ಇವತ್ತು 9:30ಕ್ಕೆ ಎದ್ದಿದ್ದೀನಿ. ಆ್ಯಂಡ್ ನಾನು ಎದ್ದ ತಕ್ಷಣ ನೋಡೋದು ರಾಧಾಕೃಷ್ಣ ಫೋಟೋ. ಆ್ಯಂಡ್ ಅದಾದಮೇಲೆ ದೇವ್ರ ಮನೆ ಹತ್ರ ಹೋಗಿ ಅಲ್ಲಿರೋ ದೇವ್ರ ಮನೇಲಿ ಯಾವುದಾದ್ರು ಫೋಟೋ ಇರುತ್ತೆ ಆ ಫೋಟೋ ಎಲ್ಲ ನೋಡ್ತೀನಿ. ನಮ್ಮ ದೇವ್ರ ಮನೆಯಲ್ಲಿ ಇಷ್ಟು ಫೋಟೋ ಇದೆ, ಇದೆಲ್ಲದಕ್ಕೂ ಕೈ ಮುಗ್ಬಿಟ್ಟು ಅದಾದಮೇಲೆ ಈಚೆ ಹೋಗ್ತೀನಿ, ಸೂರ್ಯನ ನೋಡ್ತೀನಿ. ಸ್ವಲ್ಪ ಹೊತ್ತು ಬಿಸಿಲು ಕಾಯ್ದುಬಿಟ್ಟು 1-2 ಮಿನಿಟ್ಸ್ ಬಿಸಿಲು ಕಾದ್ಬಿಟ್ಟು ಬರ್ತೀನಿ. ಬಟ್ ಇವತ್ತು ಮೋಡ ಇದೆ, ಸೂರ್ಯ ಬಂದಿಲ್ಲ. ಸೊ ಅದಕ್ಕೆ ಇವತ್ತು ಬಿಸಿಲು ಕಾಯೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಫ್ರೆಶ್ ಆದೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಅದಾದಮೇಲೆ ನಮ್ಮ ಮನೇಲಿ ಎದ್ದ ತಕ್ಷಣ ಯಾವಾಗಲೂ ನಾನು FM ಹಾಕ್ತೀನಿ. ನಮ್ಮ ಮನೇಲಿ FM ಇದೆ. ನಾನು ಹಾಕೋ ಚಾನಲ್ಲು 104.8 ಮಿರ್ಚಿ ಚಾನಲ್ಲು. ಅದು ತುಂಬ ಸಾಂಗ್ಸ್ ಚೆನ್ನಾಗಿ ಬರ್ತದೆ, ನೀವು ಕೇಳಿಸ್ಕೊಳ್ಳಿ. ಹಾಕೋ ತಕ್ಷಣ ತುಂಬ ಚೆನ್ನಾಗಿರೋ ಸಾಂಗ್ ಬಂದ್ಬಿಡ್ತು. ಅದಾದಮೇಲೆ ಮಮ್ಮಿ ಕಾಫಿ ಕೊಟ್ಟರು, ಕುಡಿತಾ ಇದ್ದೀನಿ ಉಯ್ಯಾಲೆ ಮೇಲೆ ಕುತ್ಕೊಂಡು. ಒಂದು ಸಾಂಗ್ ಹಾಕಿದ್ನಲ್ಲ ನಾನು, ಅದನ್ನು ಕೂಡ ಒಂದು ಸಾಂಗ್ ಚೆನ್ನಾಗಿರೋದು ಬರ್ತಾ ಇತ್ತು. ರಾಜಾರಾಣಿ ಮೂವಿದು ಅನಿಸುತ್ತೆ ಈ ಸಾಂಗು. ಸೊ ಅದನ್ನು ಆಡ್ತಾ ಇದ್ದೀನಿ ನಾನು. ಸಾಂಗ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಆಲ್ಮೋಸ್ಟ್. ಹಂಗೇನೆ ನಾನು ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ. ಕಾಫಿ ಕುಡ್ದಾದ್ಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಸೋಫಾ ಎಲ್ಲ ಒದ್ರ ಹಚ್ದೆ. ಅದಾದಮೇಲೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ನಾನು ಕೂಡ ಈಗ ಸ್ಟಡಿ ರೂಮ್ ಕಡೆ ಬಂದೆ. ಆ್ಯಂಡ್ ನಾನು ಲಾಸ್ಟ್ ಮಂತಿಂದ ಒಂದು ಸುಮ್ಮನೆ ಟೈಮ್ ಪಾಸ್ಗೆ ಅಂದ್ಬಿಟ್ಟು ಥಾಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಈ ಬುಕ್ಕಲ್ಲಿ ಬರಿತಾ ಇದ್ದೀನಿ. ಆ್ಯಂಡ್ ನನ್ನ ಓನ್ ಕ್ರಿಯೇಷನ್ನು ಆಗಿರ್ಬೋದು, ಇಲ್ಲ ಗೂಗಲಲ್ಲಿ ರಿಸರ್ಚ್ ಮಾಡಿ ಕೂಡ ಬರೆದಿದ್ದೀನಿ ಸ್ವಲ್ಪ ಥಾಟ್ಸು. ಆಗಲೇ ಒಂದಷ್ಟು ಟಾಪಿಕ್ಸ್ ಕಂಪ್ಲೀಟ್ ಆಗಿದೆ. ಒಂದು 4 ದಿನದಿಂದ ನಾನು ಬರೆದಿರಲಿಲ್ಲ ಥಾಟ್ಸು. ಸೊ ಇವತ್ತೇ 4 ದಿನದ್ದು ಬರಿತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಲೈಫ್ ಬಗ್ಗೆ ಬರಿತಾ ಇರೋದು. ನಾನು ಆಗಲೇ ಹೇಳಿದ್ದೆ ಅಲ್ವಾ, ನಾನು 4 ದಿನದಿಂದ ಬರೆದಿಲ್ಲ ಅಂತ. ಸೊ ಇವತ್ತು 4 ಡೇಸ್ದು ಬರಿಬೇಕು. ಇವತ್ತಿಂದು ಸೇರಿಸಿ 5 ಥಾಟ್ಸ್ ಬರಿಬೇಕು. ಇದು ಫಸ್ಟ್ ಥಾಟ್, ಲೈಫ್ ಈಸ್ ಇನ್ ಯುವರ್ ಹ್ಯಾಂಡ್, ನೆವರ್ ಗಿವ್ ಅಪ್ ಟು ಅದರ್ಸ್ ಅಂತ. ಅದು ನನ್ನ ಓನ್ ಕ್ರಿಯೇಷನ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್, ಲೈಫ್ ಈಸ್ ಎ ಜರ್ನಿ ನಾಟ್ ಡೆಸ್ಟಿನೇಷನ್. ಇದನ್ನ ನಾನು ಸ್ಕೂಲಲ್ಲಿ ಯಾವುದೋ ಇಂಗ್ಲೀಷ್ ಚಾಪ್ಟರಲ್ಲಿ ಕೇಳಿದ್ದೆ. ಸೊ ಅದು ನೆನಪಾಯಿತು, ಅದಕ್ಕೆ ಬರೆದೆ. ನೆಕ್ಸ್ಟ್ 2 ಥಾಟು ನಾನು ರಿಸರ್ಚ್ ಮಾಡಿ ಬರೆದಿದ್ದು ಗೂಗಲಲ್ಲಿ, ಚೆನ್ನಾಗಿತ್ತು. ಸೊ ಅದಕ್ಕೆ, ಯು ಆರ್ ದ ಓನ್ಲಿ ರೀಸನ್ ಟು ಬಿ ಹ್ಯಾಪಿ ಇನ್ ಲೈಫ್ ಅಂತ. ಸೊ ನೋಡಿ ನಾನು ಯಾವ್ಯಾವ ಟಾಪಿಕ್ಸ್ ಎಲ್ಲ ಬರೆದಿದ್ದೀನಿ ಅಂತ. ಫಸ್ಟು ಸ್ಮೈಲು, ಅದಾದಮೇಲೆ ಮೂಮೆಂಟ್ಸು, ದೆನ್ ಟ್ರಸ್ಟ್, ಆಮೇಲೆ ಡ್ರೀಮ್ಸ್, ದೆನ್ ಸಕ್ಸಸ್, ಆ್ಯಂಡ್ ಫೈನಲಿ ಲೈಫ್. ಆ್ಯಂಡ್ ಇವತ್ತಿನ ಥಾಟು ಇದು ನನ್ನ ಓನ್ ಕ್ರಿಯೇಷನ್ನೇ, ಲೈಫ್ ಈಸ್ ಟೂ ಶಾರ್ಟ್, ನೆವರ್ ಗಿವ್ ಅಪ್, ಮೇಕ್ ಇಟ್ ಬೆಟರ್. ಆ್ಯಂಡ್ ಅದೆಲ್ಲ ಬರೆದು ಬಂದೆ. ಆ್ಯಂಡ್ ಮಮ್ಮಿ ಇವತ್ತು ಟಿಫನ್ಗೆ ಊಟನೇ ಮಾಡಿಬಿಟ್ಟಿದ್ರು, ಅಂದರೆ ಅನ್ನ ಸಾಂಬಾರು ಮಾಡಿದರು, ಹೀರೆಕಾಯಿ ಪಲ್ಯ ಮಾಡಿ. ಅದನ್ನು ಹಾಕೋತಾ ಇದ್ದೀನಿ ತಿನ್ನೋಣ ಅಂತ. ನನಗೆ ಹೀರೆಕಾಯಿ ಸಾಂಬಾರು ಪಲ್ಯ ಅಂದರೆ ತುಂಬ ಇಷ್ಟ. ಆ್ಯಂಡ್ ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ ಹೀರೆಕಾಯಿ ಸಾಂಬಾರು ಅಂತ ಅಂದರೆ. ಸೊ ಹಾಕ್ಕೊಂಡು ತಿಂದೆ. ಸೊ ಇದಿಷ್ಟೇ ಗೈಸ್, ನಾನು ಸೆಕೆಂಡ್ PUC ಕಾಲೇಜ್ ಮುಗಿದೋಗ್ತಾವಿಂದ ನಾನು ಇಷ್ಟೇ ನನ್ನ ಡೈಲಿ ಮಾರ್ನಿಂಗ್ ರೊಟೀನ್. ಇನ್ನೇನು ಮಾಡಲ್ಲ ನಾನು. ಇದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು TV ನೋಡ್ತಾ ಇರ್ತೀನಿ. ಇಲ್ಲ ಅಂದರೆ ಫ್ರೆಂಡ್ಸು ಫ್ರೀ ಫೈರ್ ಆಡೋಕ್ಕೆ ಕರೆದ್ರೆ ಹೋಗ್ಬಿಡ್ತೀನಿ. ಫ್ರೀ ಫೈರ್ ಆಡಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ತಿರ್ಗಿ ಎದ್ದೊಳೋದೇ ಸಂಜೆ ಆಗುತ್ತೆ ನಾನು. ಸೊ ಇದಿಷ್ಟೇ ನನ್ನ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ಕಾಲೇಜ್ ಮುಗಿದ ಮೇಲೆ. ಸೊ ಇದಾಗಿತ್ತು ನನ್ನ ಡೈಲಿ ರೊಟೀನ್ ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.